ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿ ವಿಶ್ವವಿದ್ಯಾನಿಲಯ ಪ್ರತಿ ವರ್ಷ ಯಾವ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅವರಿಗೆ ಪದವಿ ಪ್ರದಾನವನ್ನು ಮಾಡೋದಕ್ಕೆ ಘಟಿಕೋತ್ಸವ ಎನ್ನುವ ಕಾರ್ಯಕ್ರಮವನ್ನು ನಡೆಸೋದು ಉಂಟು. ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದಂತಹ ಮಹನೀಯರನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸಹ ಕೊಡ್ತಾ ಬರ್ತಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾನಿಲಯ 1956ನೇ ಇಸವಿ DC ಪಾವಟೆ ಅವರು ಉಪಕುಲಪತಿಗಳಾಗಿದ್ದಾರೆ. ಆ ವರ್ಷ ಗೌರವ ಡಾಕ್ಟರೇಟ್ ಯಾರಿಗೆ ಕೊಡಬೇಕು ಅಂತ ಪಟ್ಟಿಯನ್ನು ಮಾಡುವಾಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಹೆಸರು ಮೊದಲಿಗೆ ಬರುತ್ತೆ. ಮಾಸ್ತಿಯವರನ್ನು ಕೇಳ್ತಾರೆ, ಸರ್ ತಮಗೆ ಗೌರವ ಡಾಕ್ಟರೇಟ್ ಕೊಡ್ತೇವೆ, ದಯವಿಟ್ಟು ಸ್ವೀಕರಿಸಿ ಅಂತ. ಮಾಸ್ತಿಯವರು ಹೇಳ್ತಾರೆ, ವಯಸ್ಸಾಗೋಗಿದೆಯಪ್ಪ ನನಗೆ, ಇಂತಹ ಡಾಕ್ಟರೇಟ್ಗಳನ್ನು ತೊಗೊಂಡು ನಾನೇನು ಮಾಡಲಿ, ನನಗೆ ಬೇಡ ಅಂತಾರೆ. ಆದರೆ ಧಾರವಾಡ ಹುಬ್ಬಳ್ಳಿಯಲ್ಲಿ ಇದ್ದಂಥ ಮಾಸ್ತಿಯವರ ಅಭಿಮಾನಿಗಳು ಇಲ್ಲ ನೀವು ತಗೊಳ್ಳೇಬೇಕು ಅಂತ ಒತ್ತಡವನ್ನು ಹೇರಿದಾಗ ಮಾಸ್ತಿಯವರು ಒಪ್ಕೋತಾರೆ. ಆಗ DC ಪಾವಟೆಯವರು ಮತ್ತೊಂದು ವಿನಂತಿ ಸಲ್ಲಿಸ್ತಾರೆ, ಸರ್ ಗೌರವ ಡಾಕ್ಟರೇಟ್ ತಗೊಳ್ಳೋದ್ರ ಜೊತೆಗೆ ಆ ಘಟಿಕೋತ್ಸವದ ಪ್ರಧಾನ ಭಾಷಣವನ್ನು ತಾವೇ ಮಾಡಬೇಕು ಅಂತ ಕೇಳ್ತಾರೆ. ಘಟಿಕೋತ್ಸವದಲ್ಲಿ ಸಾಮಾನ್ಯವಾಗಿ ಇಂಗ್ಲೀಷಲ್ಲೇ ಎಲ್ಲರೂ ಭಾಷಣ ಮಾಡ್ತಾರೆ. ಮೊದಲ ಬಾರಿಗೆ ಮಾಸ್ತಿಯವರು ಘಟಿಕೋತ್ಸವದಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದ್ದು ಒಂದು ಮೇಲ್ಪಂಕ್ತಿಯಾಗುತ್ತೆ. ಆ ಮೇಲ್ಪಂಕ್ತಿಯನ್ನು ಮುಂದುವರಿಸಿಕೊಂಡು ಹೋದಂಥ ಮಹಾನುಭಾವರಲ್ಲಿ ಕುವೆಂಪು ಅವರು ಬಹಳ ಮುಖ್ಯರಾದವರು. ಅದಾದ ಮೇಲೆ AR ಕೃಷ್ಣಶಾಸ್ತ್ರಿಗಳು, ಆನಂತರ ಅನೇಕ ಮಹನೀಯರು ಘಟಿಕೋತ್ಸವದಲ್ಲಿ ಕನ್ನಡದಲ್ಲಿ ಭಾಷಣವನ್ನು ಮಾಡ್ತಾ ಬಂದಿದ್ದಾರೆ. ಮಾಸ್ತಿಯವರ ಕನ್ನಡ ಪ್ರೇಮ ಅದ್ಭುತವಾದದ್ದು. ಅಷ್ಟಿಲ್ಲದೆ ಮಾಸ್ತಿ ಕನ್ನಡದ ಆಸ್ತಿ ಅಂತ ಕರೀತಾ ಇದ್ವಾ ನಾವು. ಬಹಳ ಸಂತೋಷ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನುಷ್ ಎಸ್. ನಾನು ಬೆಂಗಳೂರಿನ ಜಯನಗರದಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಒಂದು ಖಾಸಗಿ ಕಂಪನಿಯಲ್ಲಿ IT ಉದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಸೈಕ್ಲಿಂಗ್ ಮಾಡುವುದು, ಪ್ರವಾಸ ಮಾಡುವುದು, ಟೇಬಲ್ ಟೆನ್ನಿಸ್ ಆಡುವುದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೆ ನೋಡುವುದು. ನಮಸ್ಕಾರಗಳು. ಧನುಷ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೀತಾ ಪಿ. ನಾನು ಬೆಂಗಳೂರಿನ ಸೂಲಿವರ ಗ್ರಾಮದಿಂದ ಬಂದಿದ್ದೇನೆ. ನಾನು MCom ಪದವಿಯನ್ನು ಪಡೆದಿದ್ದು ಪ್ರಸ್ತುತ ಪ್ರತಿಷ್ಠಿತ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಗಿಡವನ್ನು ಬೆಳೆಸುವುದು. ಗೀತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಕುಮಾರ ಎಂ ಅಂತ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಕ್ಯಾದಿಗುಂಟೆ ಗ್ರಾಮದಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಅರಣ್ಯ ಇಲಾಖೆ ನೌಕರ. ಕತೆ ಮತ್ತು ಕವನ ಬರೆಯೋದು ನನ್ನ ಹವ್ಯಾಸ. ತುಂಬ ಸಂತೋಷ ದರ್ಶನ್ ಕುಮಾರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಾಲ್ಕನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ವರಿ. ನಾನು ಬೆಂಗಳೂರಿನ ಶೆಟ್ಟಿಹಳ್ಳಿಯಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನಾನು ಪತ್ರಿಕೆ ಓದೋದು ನನಗೆ ತುಂಬ ಹವ್ಯಾಸ. ತುಂಬ ಸಂತೋಷ ರಾಜೇಶ್ವರಿ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರವನ್ನು ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಅಮೆರಿಕದ ನ್ಯೂಜೆರ್ಸಿಯಲ್ಲಿ ವಾಸವಾಗಿರ್ತಕ್ಕಂಥ ಶ್ರೀಮತಿ ಲತಾ ಸ್ವಾಮಿನಾಥನ್ ಅವರು ಈ ಪುಸ್ತಕಗಳನ್ನು ತಮ್ಮ ಸೋದರಿ ದಿವಂಗತ ಶ್ರೀಮತಿ ಸಾವಿತ್ರಿ ಸುಬ್ಬರಾವ್ ಅವರ ಹೆಸರಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳನ್ನು ನೋಡೋಣ. ತರಾಸು ಅವರು ಬರೆದ ಕಸ್ತೂರಿ ಕಂಕಣ ಎನ್ನುವ ಕಾದಂಬರಿ, ದೀಪಧಾರಿಯ ನೆರಳು ಬೆಳಕು ಎನ್ನುವ ಮಕ್ಕಳ ಕಥೆಗಳ ಪುಸ್ತಕ. ಪೂರ್ಣಿಮಾ ಶ್ರೀನಿವಾಸ್ ಬರೆದಿರೋದು. ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. AI ಕಂಪ್ಯಾನಿಯನ್ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಕ್ರೀಡಾ ತಂಡದ ನಾಯಕ,
ಹೊಸ ತಲೆಮಾರಿನ ಐಪ್ಯಾಡ್, ಮಿಥ್ಯಾ ಸಹಾಯಕ ಸ್ನೇಹಿತ, ಹಣಕಾಸು ಹೂಡಿಕೆಯ ಗೆಳೆಯ. ಮೊದಲಿಗೆ ಬಜರುತ್ತಿದ್ದಾರೆ ದರ್ಶನ್ ಕುಮಾರ್, ಆನಂತರ ರಾಜೇಶ್ವರಿ. ಆಯ್ಕೆ 2 ಹೊಸ ತಲೆಮಾರಿನ ಐಪ್ಯಾಡ್. ತಮ್ಮ ಉತ್ತರ ಆಯ್ಕೆ 1 ಕ್ರೀಡಾ ತಂಡದ ನಾಯಕ. ಕ್ರೀಡಾ ತಂಡದ ನಾಯಕ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಿಥ್ಯಾ ಸಹಾಯಕ ಅಥವಾ ಸ್ನೇಹಿತ ಅಂತ ಆಗಿದೆ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸಹಾಯಕ ಒಬ್ಬ ಮನುಷ್ಯ ಯಾವ ರೀತಿ ಏಕಾಂಗಿಯಾಗ್ತಾ ಇದ್ದಾನೆ ಅಂದರೆ ತನ್ನ ನೋವು ನಲಿವುಗಳನ್ನು ಹೇಳ್ಕೊಳ್ಳಿಕ್ಕೆ ಮನುಷ್ಯರನ್ನೇ ನಂಬ್ತಾ ಇಲ್ಲ. ಹಾಗಾಗಿ ಈ AI ಸಹಾಯಕನನ್ನು ಜೊತೆಗೆ ಇಟ್ಕೊಂಡು ತನ್ನ ಕಷ್ಟ ಸುಖಗಳನ್ನೆಲ್ಲ ಅವರ ಹತ್ರ ಹೇಳ್ಕೊಳ್ಳೋದು, ತನ್ನ ವೈಯಕ್ತಿಕ ಬದುಕಿನ ಸಮಸ್ಯೆಗಳು, ಔದ್ಯೋಗಿಕ ಬದುಕಿನ ಸಮಸ್ಯೆಗಳು, ಹಾಗೆಯೇ ಆಧ್ಯಾತ್ಮಿಕ ಬದುಕಿನ ಸಮಸ್ಯೆಗಳು, ಇವೆಲ್ಲವನ್ನು ಈ ಮಿಥ್ಯಾ ಸಹಾಯಕನ ಜೊತೆ ಚರ್ಚೆ ಮಾಡೋದು. ಅದಕ್ಕೆ ಯಾವ ರೀತಿ ಪ್ರೋಗ್ರಾಮ್ ಮಾಡಿರ್ತಾರೆ ಅಂತ ಹೇಳ್ತಂದರೆ, ಈತನಿಗೆ ಸಾಂತ್ವನವನ್ನು, ಧೈರ್ಯವನ್ನು, ಭರವಸೆಯನ್ನು ನೀಡುವ ರೀತಿ ಅದಕ್ಕೆ ತರಬೇತಿ ಅಂದರೆ ಪ್ರೋಗ್ರಾಮ್ ಮಾಡಿರೋದ್ರಿಂದ ನಿಜಕ್ಕೂ ಸಹಾಯವಾಗುತ್ತೆ. ಆದರೆ ದುರಂತದ ಬೇಸರದ ಸಂಗತಿ ಅಂದರೆ ಮನುಷ್ಯರನ್ನು ನಂಬದೆ ಯಂತ್ರವನ್ನು ನಂಬುವ ಸ್ಥಿತಿಗೆ ಬಂದಿದ್ದೀವಲ್ಲ, ಯಾಕೆ ಈ ದಿವಾಳಿತನ ನಮ್ಮನ್ನು ಕಾಡ್ತಾ ಇದೆ, ಭಾವನೆಗಳ ದಿವಾಳಿತನ ಅನ್ನೋದು ಬೇಸರವಾಗುತ್ತೆ. ವಿದೇಶಗಳಲ್ಲಿ ಈ ಯಂತ್ರಮಾನವತ ರೋಬೋ ಅಂತ ಏನಿದೆ, ಆ ರೋಬೋಗಳನ್ನು ಸಹ ಈ ಪರ್ಸನಲ್ ಅಸಿಸ್ಟೆಂಟ್ ಅಥವಾ AI ಕಂಪನಿಯನ್ನಾಗಿ ಇಟ್ಕೋಬಹುದು. ಅದರಲ್ಲಿ ಹುಡುಗರು ಹೆಣ್ಣು ರೋಬೋವನ್ನು ಇಟ್ಕೊಂಡ್ರೆ ಭಾವನಾತ್ಮಕವಾಗಿ ಆ ಯಂತ್ರದ ಜೊತೆ ತಮ್ಮ ಅನುಬಂಧವನ್ನು ಬೆಳೆಸ್ಕೊಳ್ಳೋ ಒಂದು ದುರಂತವೂ ಸಹ ಇರುತ್ತೆ. ಇದನ್ನು ನಾವು ಮರಿಬಾರದು. ಯಾಕಂದರೆ ಪ್ರತಿಯೊಂದು ಅನುಕೂಲತೆಗೆ ಇತ್ಯಾತ್ಮಕ, ನೇತ್ಯಾತ್ಮಕ ಎರಡೂ ಇರುತ್ತೆ ಗುಣಗಳು. ಹಿತಮಿತವಾಗಿ ನಾವು ಬಳಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಮುಂದಿನ 2 ಪುಸ್ತಕ, ನದಿ ಹೊಳೆಗಿಲ್ಲ ತಿರುಗು ಹಾದಿ, ತಾಶೆ ಗುರುರಾಜ್ ಬರೆದಂಥ ಪುಸ್ತಕ. ಮುದ್ದು ಮಗಳೇ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಹೇಳ್ತಾ ಇದ್ದಾರೆ ಲತಾ ಶ್ರೀನಿವಾಸ್. ಪ್ರಶ್ನೆ: ಕ್ರೆಡಿಟ್ ಕಾರ್ಡ್ ಬಳಸುವ ಅತ್ಯುತ್ತಮ ವಿಧಾನ ಯಾವುದು? ಆಯ್ಕೆಗಳನ್ನು ನೋಡೋಣ. ಮಿನಿಮಮ್ ಅಮೌಂಟ್ ತಪ್ಪದೆ ಪಾವತಿಸೋದು, ಬೇಕಾದಾಗ ಕ್ಯಾಶ್ ವಿತ್ಡ್ರಾವಲ್ ಮಾಡೋದು, ಲಿಮಿಟ್ವರೆಗೆ ಖರ್ಚು ಮಾಡೋದು, ಡ್ಯೂ ಡೇಟಿಗೆ ಮೊದಲೇ ಪೂರ್ಣ ಬಿಲ್ ಪಾವತಿ ಮಾಡೋದು. ಮೊದಲಿಗೆ ಬಜರ್ ಒತ್ತಿದ್ದಾರೆ ರಾಜೇಶ್ವರಿ, ಆನಂತರ ದರ್ಶನ್ ಕುಮಾರ್. ಎರಡನೇದು ಬೇಕಾದಾಗ ಕ್ಯಾಶ್ ವಿತ್ಡ್ರಾವಲ್. ಬೇಕಾದಾಗ ಕ್ಯಾಶ್ ವಿತ್ಡ್ರಾವಲ್ ಹೇಳಿ ದರ್ಶನ್. ಆಯ್ಕೆ 1 ಸರ್. ಆಯ್ಕೆ 1 ಮಿನಿಮಮ್ ಅಮೌಂಟ್ ತಪ್ಪದೆ ಪಾವತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಬಂತು. ಡ್ಯೂ ಡೇಟಿಗೆ ಮೊದಲೇ ಪೂರ್ಣ ಬಿಲ್ಲನ್ನು ಪಾವತಿಸೋದು ನಿಜವಾದ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡ್ನ ಲಾಭ ಪಡೆಯುವ ಅತ್ಯುತ್ತಮ ವಿಧಾನ. ಕ್ರೆಡಿಟ್ ಕಾರ್ಡನ್ನು ಡೆಬಿಟ್ ಕಾರ್ಡಿನ ತರಹವೇ ಬಳಸಿ ಅಂತ ಹೇಳ್ತಾರೆ. ಹಣ ಇಲ್ಲ, ಕೊಂಡ್ಕೋಬೇಕು, ಕೊಂಡ್ಕೊಂಡ್ಬಿಡಿ. ಆ ಹಣವನ್ನು ಇಂತಿಷ್ಟು ದಿನದೊಳಗೆ ನೀವು ಪಾವತಿಸಬೇಕು ಅಂತ ಇರುತ್ತೆ. ಸಾಮಾನ್ಯವಾಗಿ 1 ತಿಂಗಳ ಅವಧಿಯನ್ನು ಕೊಡ್ತಾರೆ, ಕ್ರೆಡಿಟ್ ಅವಧಿ ಇರುತ್ತೆ. ಅದಕ್ಕೆ ಮೊದಲೇ ಕೊಟ್ಬಿಟ್ರೆ ನಿಮಗೆ ಬಡ್ಡಿ ಏನು ಬೀಳೋದಿಲ್ಲ. ಆಪತ್ಕಾಲದಲ್ಲಿ ಹಣದ ಸಹಾಯ ನಿಮಗೆ ದೊರೆಯುತ್ತೆ. ಅವರು ಅದನ್ನು ಕಂತುಗಳಲ್ಲಿ ಕಟ್ಟೋದಕ್ಕೆ ಹೇಳ್ತಾರೆ, ತಿಂಗಳಿಗಿಷ್ಟು ಅಂತ. ಅದಕ್ಕೂ ಮಿನಿಮಮ್ ಡ್ಯೂ ಡೇಟ್ ಅಂತ ಇರುತ್ತೆ, ಕಟ್ಟಬೇಕಾಗುತ್ತೆ. ಆದರೆ ಬುದ್ಧಿವಂತಿಕೆ ಅಂದರೆ ಅಷ್ಟೂ ಹಣವನ್ನು ಮೊದಲ ತಿಂಗಳಲ್ಲೇ ಆ ಡ್ಯೂ ಡೇಟ್ ಬರೋದಕ್ಕೆ ಮೊದಲೇ ಕಟ್ಟಿಬಿಟ್ರೆ ನಿಮಗೆ ಬಡ್ಡಿ ಬೀಳೋದಿಲ್ಲ. ಎರಡನೇದು, ಆಪತ್ಕಾಲದಲ್ಲಿ ಹಣದ ನೆರವು ನಿಮಗೆ ದೊರೆಯಿತು. ಇದು ಬುದ್ಧಿವಂತಿಕೆಯ ವಿಧಾನ ಅಂತ ತಿಳಿದವರು ಹೇಳ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಕೀರಂ ಲೋಕ, ಶೂದ್ರ ಶ್ರೀನಿವಾಸ್ ಬರೆದಂಥ ಕೃತಿ. ವಿಜಯ ಕಾದಂಬರಿ, ಪೂರ್ಣಿಮಾ ಮಾಳಗಿ ಮನಿ ಬರೆದಿರುವಂಥದ್ದು. ಪ್ರಶ್ನೆ ಈಗ ಬಂತು. ಮಕ್ಕಳು, ಸಂಬಂಧಿಗಳು ಮತ್ತು ಆಸ್ತಿ ಇಲ್ಲದ ನಿರಾಶ್ರಿತ ಹಿರಿಯ ನಾಗರಿಕರು ಸಹಾಯಕ್ಕಾಗಿ ಮೊದಲಿಗೆ ಯಾರನ್ನು ಸಂಪರ್ಕಿಸಬಹುದು? ಆಯ್ಕೆಗಳನ್ನು ನೋಡೋಣ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸಾರ್ವಜನಿಕ ಸಂಘ ಸಂಸ್ಥೆಗಳು, ಮೇಂಟೆನೆನ್ಸ್ ಟ್ರಿಬ್ಯುನಲ್, ಅಕ್ಕಪಕ್ಕದವರ ಆಯ್ಕೆ 4 ಅಕ್ಕಪಕ್ಕದವರ ನೆರವು. ರಾಜೇಶ್ವರಿ.
ಎರಡನೇದು ಸಾರ್ವಜನಿಕ ಸಂಘ ಸಾರ್ವಜನಿಕ ಸಂಘ ಸಂಸ್ಥೆಗಳು. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಈ ಒಂದು ಇಲಾಖೆಯನ್ನು ಸಂಪರ್ಕಿಸಿ ನಮ್ಮ ಸ್ಥಿತಿಗತಿಯನ್ನು ವಿವರಿಸಿದರೆ ಅಧಿಕೃತವಾಗಿ ಅವರು ನಮಗೆ ಸಹಾಯ ಮಾಡ್ತಾರೆ. ದಾನ ಅಲ್ಲ, ಅದು ದಾನ ಧರ್ಮ ಅಲ್ಲ. ಅಕ್ಕಪಕ್ಕದವ್ರ ಹತ್ರ ಕೇಳಿದ್ರೆ ದಾನ ಧರ್ಮ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಸಂಘ ಸಂಸ್ಥೆಗಳು ಸಹಾಯ ಮಾಡ್ತಾರೆ ನಿಜ, ಅದು ದಾನ ಧರ್ಮದ ವ್ಯಾಪ್ತಿಗೆ ಬರುತ್ತೆ. ಆದರೆ ಕರ್ತವ್ಯ, ಸರ್ಕಾರದ ಕರ್ತವ್ಯ ಅನ್ನೋ ಪ್ರಶ್ನೆ ಬಂದಾಗ ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನು ನಾವು ಮೊದಲು ಭೇಟಿಯಾಗುತ್ತೆ. ಮೇಂಟೆನೆನ್ಸ್ ಟ್ರಿಬ್ಯುನಲ್ ಅಂತ ಮತ್ತೊಂದು ಅನುಕೂಲತೆ ನಮ್ಮಲ್ಲಿ ಉಂಟು. ಮಕ್ಕಳು ಇದ್ದಾರೆ, ಬಂಧುಗಳು ಇದ್ದಾರೆ, ಆದರೆ ಧನ ಸಹಾಯ ಮಾಡ್ತಾ ಇಲ್ಲ ಅಂದರೆ ಮೇಂಟೆನೆನ್ಸ್ ಟ್ರಿಬ್ಯುನಲ್ ಮಧ್ಯೆ ಪ್ರವೇಶಿಸಿ ಇಷ್ಟು ಪ್ರತಿ ತಿಂಗಳು ಇಷ್ಟು ಹಣವನ್ನು ಕೊಡಿ ಅಂತ ಹೇಳುತ್ತೆ ಮೇಂಟೆನೆನ್ಸ್ ಟ್ರಿಬ್ಯುನಲ್. ಆದರೆ ಯಾರೂ ಇಲ್ಲಪ್ಪ, ಆಸ್ತಿನೂ ಇಲ್ಲ, ಏನೂ ಇಲ್ಲ ಅನ್ನೋವರಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅನೇಕ ಅನುಕೂಲತೆಗಳು ಉಂಟು. ಮುಖ್ಯವಾಗಿ ಓಲ್ಡ್ ಏಜ್ ಪೆನ್ಷನ್, ವಯಸ್ಸಾದ ಮೇಲೆ ಪಿಂಚಣಿ ಬರುತ್ತೆ. ಹಾಗೆಯೇ ಓಲ್ಡ್ ಏಜ್ ಹೋಮ್ಗಳು, ಅವು ಸಹ ನಮ್ಮ ಸರ್ಕಾರ ನಡೆಸ್ತಾ ಇದೆ. ಅನೇಕ ವೆಲ್ಫೇರ್ ಸ್ಕೀಮ್ಗಳನ್ನು ನಡೆಸ್ತಾ ಇದೆ. ಹಾಗೆಯೇ ಕಾನೂನಿನ ಸಹಾಯ ಬೇಕು ಅಂದರೆ ಅದನ್ನೂ ಸಹ ಒದಗಿಸುತ್ತೆ. ಹಾಗಾಗಿ ಯಾರೂ ಇಲ್ಲದ ಅನಾಥ ಹಿರಿಯ ನಾಗರಿಕರು ಯಾರಿದ್ದಾರೆ ಅವರು ಸರ್ಕಾರದಿಂದ ಅನುಕೂಲತೆಗಳನ್ನು ಪಡ್ಕೋಬೇಕು ಅನ್ನೋದಾದರೆ ಅವರು ಒಂದು ಸಹಾಯವಾಣಿ ಇದೆ. 1456 ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 1456 ಈ ಸಂಖ್ಯೆಯ ಮೂಲಕ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೋಬಹುದು. ಹಿರಿಯ ನಾಗರಿಕರ ಸಹಾಯವಾಣಿ ಇದು, ಎಲ್ಡರ್ಲಿ ಲೈನ್ ಅಂತ ಕರೀತಾರೆ. ಮುಂದೆ 2 ಪುಸ್ತಕ ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ತುಂಗ, ವಿ ಗಾಯತ್ರಿ ಅವರು ಬರೆದ ಕಾಡುವ ಕಾದಂಬರಿ. ಇಂಜಿನಿಯರ್ಗಳು ಶಿಕ್ಷಕರಾದರೆ ಬಸವರಾಜ ಐನೋಳಿ ಬರೆದಂಥ ಪುಸ್ತಕ. ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಮ ಯೋ ಗೆ ಬಂ ಚಿ. ಆಗಲೇ ಬಜರುತ್ತಿದ್ದಾರೆ. ಮೊದಲಿಗೆ ದರ್ಶನ್ ಕುಮಾರ್, ಮಳೆಯೊಳಗೆ ಧನುಷ್. ಹೇಳಿಪ್ಪ. ಮಳೆಯೊಳಗೆ ಬಂದ ಚಿಗರೆ. ಹಾಂ ಇನ್ನೊಂದು ಸಲ ಹೇಳಿ. ಮತ್ತು ಕನ್ನಡ ಭಾಷಾ ಜಾಯಮಾನನ ನೆನಪಲ್ಲಿಟ್ಕೊಂಡು ವಾಕ್ಯ ಅರ್ಥವತ್ತಾಗಿದೆಯಾ ಅಂತ ಯೋಚನೆ ಮಾಡಿಬಿಟ್ಟು ಉತ್ತರ ಕೊಡಿ. ಹೇಳಿ, ಸರಿಗಿದೆ ಹೇಳಿ. ಮಳೆಯೊಳಗೆ ಬಂದ ಚಿಗರೆ. ಚಿಗರೆ, ಮನೆಯೊಳಗೆ ಬಂದ, ಮಳೆಯೊಳಗೆ ಬಂದ ಚಿಗರೆ. ಮನೆಯೊಳಗೆ ಮನೆಯೊಳಗೆನಾ ಮಳೆಯೊಳಗೆನಾ? ಮನೆಯೊಳಗೆ ಬಂದ ಚಿಗರೆ. ತಾವು ಹೇಳಿ ಧನುಷ್. ಮನೆಯೊಳಗೆ ಬಂದ ಚಿರತೆ. ಚಿರತೆ, ಮನೆಯೊಳಗೆ ಬಂದ ಚಿರತೆ. ಭಿನ್ನವಾಗಿದೆ ಇಬ್ಬರ ಉತ್ತರ. ಆದರೆ ಯಾರ ಉತ್ತರ ಸರಿ ನೋಡೋಣ. ಮನೆಯೊಳಗೆ ಬಂದ ಚಿರತೆ ಅನ್ನೋದು ಸರಿಯಾದ ಉತ್ತರ. ದರ್ಶನ್ ಕುಮಾರ್ ಅವರು ಚಿಗರೆ ಅಂತ ಹೇಳಿದ್ರು. ಚಿಗರೆ ಈ ಒಂದು ಸಂದರ್ಭದಲ್ಲಿ ಸರಿ ಹೋಗುತ್ತೆ ಎರಡುವೆ. ಚಿಗರೆ ಬರಬಾರ್ದು ಅಂತ ಏನಿಲ್ಲ, ಸಹಾಯವನ್ನು ಯಾಚಿಸಿ ಬರುತ್ತೆ ಚಿಗರೆಗಳು ಸಹ. ಇಂಜಿನಿಯರ್ಗಳು ಶಿಕ್ಷಕರಾದರೆ ಈ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಹಾಗೆಯೇ ಧನುಷ್ ಅವರಿಗೆ ತುಂಗ ಎನ್ನುವ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ. ಇಬ್ಬರಿಗೂ ಒಂದೊಂದು ಪುಸ್ತಕ ದೊರೆತಿದೆ. ಈಗ 2 ಪುಸ್ತಕ. ಸುಮಧುರ ಮುಕ್ತಕ, ಮಧುರಾಮೂರ್ತಿ ಬರೆದಿರುವಂಥದ್ದು. ನೋ ಮೋರ್ ಇಂಗ್ಲೀಷ್, ಶಿವಕುಮಾರ್ ಮಾವಲಿ ಬರೆದಂಥ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 30 ಕೂಡು 50, 60 ಕಳೆ 20, 19 ಗುಣಿಸು 20, 261 ಭಾಗಿಸು 9. ಬಜರ್ ಮೊದಲಿಗೆ ಒತ್ತಿದ್ದಾರೆ ದರ್ಶನ್ ಕುಮಾರ್, ಆನಂತರ ಗೀತಾ ಬಜರ್ ಒತ್ತಿದ್ದಾರೆ ದರ್ಶನ್ ಕುಮಾರ್. ಅಂತಿಮ ಉತ್ತರ 581. 581. ತಮ್ಮ ಉತ್ತರ ಗೀತಾ? 187. ಅಮ್ಮ ಎಲ್ಲ ಕೂಡಬೇಕು.
4 ಲೆಕ್ಕಗಳನ್ನು ಕೂಡಿಬಿಟ್ಟು ಅಂತಿಮ ಉತ್ತರ ಗ್ರ್ಯಾಂಡ್ ಟೋಟಲ್ ಹೇಳಬೇಕಾಗುತ್ತೆ. ಇನ್ಯಾರಾದರೂ ಲೆಕ್ಕವನ್ನು ಮಾಡಿದ್ದೀರಾ? ಹಾಂ, ಹೇಳಿ. 5 7 1. ಧನುಷ್? 5 7 1. 5 7 1. 7 1. 5 71. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 80, 40, 380, 29 ಎಲ್ಲವನ್ನು ಕೂಡಿದರೆ 529 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಹಾಗಾಗಿ ಮುಕ್ತಕ, ನೋ ಮೋರ್ ಇಂಗ್ಲೀಷ್ 2 ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ 2 ಪುಸ್ತಕಗಳು ಪಿಸು ಮಾತು, ಲಲಿತ ಪ್ರಬಂಧಗಳು, ಸರ್ವಮಂಗಳ ಜಯರಾಮ್ ಬರೆದಿರುವಂಥದ್ದು. ತೆರೆದ ಬದುಕಿನ ಪುಟಗಳು, KN ಭಗವಾನ್ ಅವರು ಬರೆದಂಥ ಪುಸ್ತಕ. 2 ಪುಸ್ತಕ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಪ್ರ, ಗ, ಯ, ಭೆ, ರಿ, ಳು, ಕಿ, ತಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. 4 ಜನರಲ್ಲಿ ಯಾರೂ ಬಜರ್ ಒತ್ತಿಲ್ಲ. ಉತ್ತರವನ್ನು ನೋಡೋಣ. ಕಿರಿಯ ಪ್ರತಿಭೆಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಕೊಡಲಿರುವ 2 ಪುಸ್ತಕ ಶ್ರವಣ ಪಥ, ಎಂ ಮಲ್ಲಿಕಾರ್ಜುನ ಅನುರಾಧ ಅವರು ಬರೆದಂಥ ಪುಸ್ತಕ. ಸಾಧನಾಗಿರಿ ಅರುಣ್ ನಂದಗಿರಿ ಎನ್ನುವ ಪುಸ್ತಕ ಈರಣ್ಣ ಬೆಂಗಾಲಿ ಬರೆದಿದ್ದಾರೆ. ಈ ಸಾಗರ ಸಾಹಸಿ ಕನ್ನಡತಿಯನ್ನು ಗುರುತಿಸಿ ಚಿತ್ರ ಈಗ ಬಂತು. ಆಯ್ಕೆಗಳು: ಅನನ್ಯ ಕಾರಂತ್, ಅನನ್ಯ ಪಟೇಲ್, ಅನನ್ಯ ಪರ್ವತೀಕರ್, ಅನನ್ಯ ಪ್ರಸಾದ್. ಮೊದಲಿಗೆ ಬಜರ್ ಒತ್ತದವರು ಅನನ್ಯ ಪರ್ವತೀಕರ್. ರಾಜೇಶ್ವರಿ ಅವರು, ಆನಂತರ ದರ್ಶನ್ ಕುಮಾರ್. 3ನೇದು ಅನನ್ಯ ಪರ್ವತೀಕರ್. ಅನನ್ಯ ಪರ್ವತೀಕರ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2 ಸರ್. ಆಯ್ಕೆ 2 ಅನನ್ಯ ಪಟೇಲ್ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಬಂತು. ಅನನ್ಯ ಪ್ರಸಾದ್ ಸರಿಯಾದ ಉತ್ತರ ಆಗಿತ್ತು. ಅನನ್ಯ ಪ್ರಸಾದ್ ಅವರ ತಂದೆ ಡಾಕ್ಟರ್ ಶಿವಪ್ರಸಾದ್ ಅಂತ, ಅವರ ತಂದೆ GS ಶಿವರುದ್ರಪ್ಪ ಅವರು. ಅನನ್ಯ ಪಟೇಲ್ ಅವರು ಅಟ್ಲಾಂಟಿಕ್ ಒಡಿಸ್ಸಿ ಅಂತಕ್ಕಂಥ ಒಂದು ಸಾಹಸ ಯಾತ್ರೆಯನ್ನು ಕೈಗೊಳ್ತಾರೆ. ಇವರು 3000 ಮೈಲಿ ಅಥವಾ 5000 ಕಿಲೋಮೀಟರ್ ಸಮುದ್ರಯಾನವನ್ನು ಏಕಾಂಗಿಯಾಗಿ ಮಾಡ್ತಾರೆ. ಮಾಡೋದಕ್ಕೆ 52 ದಿನಗಳು 5 ಗಂಟೆ 44 ನಿಮಿಷಗಳು ಅವರಿಗೆ ಬೇಕಾಗುತ್ತೆ. ಚಿತ್ರವನ್ನು ನಾವು ನೋಡಿದ್ವಿ. ಪ್ರಯಾಣವನ್ನು ಆರಂಭಿಸೋದಕ್ಕೆ ಮೊದಲು ಹೇಗೆ ಇದ್ದರು ಅನನ್ಯ ಅವರು, ಈ ಸಾಹಸಯಾನವನ್ನು ಮುಗಿಸಿದ ಮೇಲೆ ಆ ಸನ್ ಟ್ಯಾನಿಂಗ್ ಅಂತ ಏನು ಹೇಳ್ತೇವೆ, ಆ ಬಿಸಿಲಿನ ಝಳಕ್ಕೆ ಹೇಗೆ ಸುಟ್ಟು ಕಪ್ಪು ಬಣ್ಣವನ್ನು ತಳೆದಿದ್ದಾರೆ ಅದನ್ನು ನೋಡಬಹುದು. 5000 ಕಿಲೋಮೀಟರ್ಗಳ ಏಕಾಂಗಿ ಪಯಣ ಅನನ್ಯ ಪ್ರಸಾದ್ ಅವರು ಮಾಡಿರುವಂಥ ಸಾಧನೆ. ಪ್ರಥಮ ಭಾರತೀಯಳು, ಹಾಗೆಯೇ ಪ್ರಥಮ ಏಷ್ಯನ್ ಮಹಿಳೆಯೂ ಹೌದು. ಆ ಲೆಕ್ಕಕ್ಕೆ ಹೇಳಬೇಕಾದರೆ ಬಿಳಿಯರನ್ನು ಬಿಟ್ಟರೆ ಬಿಳಿಯೇತರ ಜನರಲ್ಲಿ ಮೊದಲ ಬಾರಿಗೆ ಇಂತಹ ಸಾಧನೆ ಮಾಡಿದ್ದಾರೆ. ಜಗತ್ತಲ್ಲಿ 25 ಜನ ಮಾತ್ರ ಇದ್ದಾರೆ ಅಟ್ಲಾಂಟಿಕ್ ಸಾಗರವನ್ನು ಏಕಾಂಗಿಯಾಗಿ ಹುಟ್ಟು ಹಾಕುತ್ತಾ ಕ್ರಮಿಸಿರುವಂಥವರು. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ.
ಶತ್ರುವೇ ಇಲ್ಲದವನು, ರೋಗ, ತಿನ್ನುವುದು ಆಹಾರ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಧನುಷ್. ಅಜಾತಶತ್ರು. ಅಜಾತಶತ್ರು ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 2 ಉತ್ತರ. ರೋಗ ಯಾರಿಗೆ ಗೊತ್ತಿದೆ ಎರಡನೇ ಶಬ್ದಕ್ಕೆ ಅಜಾತ. ಉತ್ತರ? ಬಜರ್ ಒತ್ಬಿಟ್ಟು ಉತ್ತರ ಹೇಳಬೇಕು. ಹೇಳಿಮ್ಮ. ಅಜಾತ. ಅಜಾತ ಅಂತಲ್ಲ, ಅಜಾತ ಅಂದರೆ ಹುಟ್ಟದೇ ಇರೋವನು ಅಂತ ಅರ್ಥ. ಇಲ್ಲಿ ರೋಗ ಅಂತ ಸುಳ್ಳು ಇದೆ. ಉತ್ತರವನ್ನು ನೋಡೋಣ. ಅಜಾರಿ 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ತಿನ್ನುವುದು ಆಹಾರ ಎನ್ನುವ ಅರ್ಥ ಕೊಡುವ 3 ಅಕ್ಷರದ ಶಬ್ದ. ಹೇಳ್ತೀರಾ ದರ್ಶನ್? ಪ್ರಾಶ. ಹೇಳಿ ರಾಜೇಶ್ವರಿ. ಪಾಷಾಣ. ಪಾಷಾಣ. ಉತ್ತರವನ್ನು ನೋಡೋಣ. ಅಶನ. ಪ್ರಾಶನ ಅಂತ ಹೇಳಿದರೆ ಬಹುಶಃ ಕೊಡ್ತಾ ಇದ್ದೆ ಪುಸ್ತಕ. ಪ್ರಾಶನ ಅಂದರೂ ತಿನ್ನುವುದು. ಅನ್ನಪ್ರಾಶನ ಅಂತ ನಾವೊಂದು ವಿಧಿ ಮಾಡ್ತೇವೆ, ಅನ್ನಪ್ರಾಶನ ಅಲ್ವಾ? ಪಾಷಾಣ ಆಗಲ್ಲ. ತಿನ್ನೋದಕ್ಕೂ ಪಾಷಾಣ ಸಂಬಂಧವಿಲ್ಲದೆ ಇರುವಂಥ ಶಬ್ದ. ಹಾಗಾಗಿ ಒಂದು ಪುಸ್ತಕವನ್ನು ಮಾತ್ರ ನಾನು ಧನುಷ್ ಅವರಿಗೆ ಕೊಡ್ತಾ ಇದ್ದೇನೆ. ಪ್ರೀತಿಯ ಚಿಟ್ಟೆಯ ಬೆನ್ನೇರಿ ಮಂಗಳ ಎಂ ನಾಡಿಗ್ ಬರೆದ ಕವನ ಸಂಕಲನ ಕೊಟ್ಟಿದ್ದೇನೆ. ಈಗ 4 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಬಾನಿಗೊಂದು ಎಲ್ಲೆ ಎಲ್ಲಿದೆ ಭಾರತಿ ಮೋಹನ್ ಕೋಟಿ ಬರೆದ ಪುಸ್ತಕ. ಸಾವಿತ್ರಿಬಾಯಿ ಫುಲೆ ನಾಟಕ DS ಚೌಗಲೆ ಬರೆದಿರುವಂಥದ್ದು. ಕ್ಯಾನ್ಸರ್ಗೆ ಆನ್ಸರ್ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಬರೆದಿರುವಂಥದ್ದು. ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರದು ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ಪುಸ್ತಕ. ಪ್ರಶ್ನೆ 12 ಅಕ್ಷರಗಳನ್ನು ಕೊಡ್ತೇವೆ. 12 ಅಕ್ಷರಗಳನ್ನು ಬಳಸಿಕೊಂಡು 3 ಅಕ್ಷರಗಳ 3ಕ್ಕಿಂತಲೂ ಹೆಚ್ಚು ಕನ್ನಡ ಪದಗಳನ್ನು ಕೊಡಬೇಕು. ಹೆಚ್ಚು ಪದ ಕೊಟ್ಟವರಿಗೆ ಪುಸ್ತಕ ಬಹುಮಾನ. 1 ನಿಮಿಷದ ಅವಕಾಶ. 12 ಅಕ್ಷರಗಳು. ಧನುಷ್ ತಮ್ಮ ಪದಗಳು. ಮಂಡಿಸು. ಹಾಂ, ಮಂಡಿಸು. ಮಂಡಿ. ಮಾ ಇಲ್ಲ ಮುಮ್ಮಿದೆ. ಗೀತಾ ಅವರು. ಗೊರಸು. ಗೊರಸು. ಹಾಂ, ಗೊರಸು ಆಗಬಹುದು. ನಂತರ ದರ್ಶನ್. ಮುಸುಂಡಿ. ಹಾಂ, ಮುಸುಂಡಿ. ಮುಸುಮ್ ಎಲ್ಲಿದೆ? ಸೂ ಇದೆ. ಮುಷಂಡಿ ಅಂತ ಶಬ್ದ ಅದು. ಮುಸುಂಡಿ ಅಂತ ಹೇಳೋದು ಅಪರೂಪ. ರಾಜೇಶ್ವರಿ. ನೋರಡಿ ಸೈರನ. ಅಲ್ಲ, ನಿಧಾನಕ್ಕೆ ಹೋಗೋಣ, ನಾನು ನೋಡಬೇಕಲ್ವಾ? ಹಾಂ, ಹೇಳಿ ಮೊದಲನೇ ಶಬ್ದ. ನೋರಡಿ. ನೋರಡಿ. ಯಾವುದು ಇಲ್ವಲ್ಲ ಮಾತ್ರ ಶಬ್ದ. ಇನ್ನೊಂದು ಹೇಳಿ ಎರಡನೇದು. ಸೈರನ. ಇಲ್ಲಮ್ಮ. ಗೊರಸು. ಗೊರಸು ಇದೆ, ಅದು ಹೇಳಿದ್ದಾರೆ. ಅದು ಮುಂಡಿಸು. ಹಾಂ, ಮುಂಡಿಸು. ಮುಂಡಿ. ಹ್ಞೂ. 3 ಅಕ್ಷರ ಬೇಕು ನಮಗೆ. ಸು. ಮುಂಡಿಸು. ಮುಂಡಿಸು ಅಂದ್ರೆ ಏನು? ಹಾಂ, ಉತ್ತರಗಳನ್ನು ನೋಡ್ತಾ ಹೋಗೋಣ. ಗೊರಸು, ಜ್ವಲನ, ಮುಂಡಿಗೆ, ಗೊಲಸು, ನಡಿಗೆ, ಹೀಗೆ ಮುಂದುವರಿಯುತ್ತೆ. ಹುಡ್ತಾ ಹೋದರೆ ಶಬ್ದಗಳು ಸಿಗ್ತಾ ಹೋಗುತ್ತೆ. ಇದು ಏನಂದರೆ 1 ನಿಮಿಷದ ಕಾಲಾವಕಾಶದಲ್ಲಿ ನಿಮ್ಮನ್ನು ಕಟ್ ಹಾಕ್ದಂಗೆ ಆಗಿಬಿಡುತ್ತೆ. 12 ಅಕ್ಷರಗಳನ್ನು ಹುಡುಕಿ ಶಬ್ದಗಳನ್ನು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಇದೆ, ಅದರ ಅಸಾಧ್ಯ ಅಲ್ಲ. ಈಗ ಯಾರಿಗೆ ಪುಸ್ತಕ ಕೊಡಬೇಕು ಅಥವಾ ಕೊಡಬಾರ್ದ? ಗೊಲಸು ಯಾರು ಕೊಟ್ಟದ್ದು? ಗೊರಸು ಕೊಟ್ಟದ್ದು ಒಬ್ಬರು ಕೊಟ್ಟರು. ಇನ್ನೊಬ್ಬರು ಅದೇ ಶಬ್ದ ರಿಪೀಟ್ ಅಲ್ಲ, ಹೊಸದಾಗಿ ಕೊಟ್ಟಿದ್ದೀರಾ? 3 ಕೊಟ್ಟಿಲ್ಲ ಅಲ್ವಾ? ಒಂದೇ ಕೊಟ್ಟಿರೋ. ಯಾರೂ ಕೊಟ್ಟಿಲ್ಲ, ಯಾರಿಗೂ ಪುಸ್ತಕ ಇಲ್ಲ. ಕನಿಷ್ಠ 3 ಶಬ್ದ ಕೊಡಬೇಕು ಅಲ್ವಾ? ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ, ಬಜರೊತ್ತಿ ಉತ್ತರ ಕೊಡಿ. ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ. ಸಿದ್ಧವಾಗಿದ್ದೀರಾ?
ಮೊದಲ ಪ್ರಶ್ನೆ. ಕರ್ನಾಟಕದ ಅತ್ಯಂತ ಹಳೆಯ ಬ್ರಾಹ್ಮಿ ಲಿಪಿಯ ಶಾಸನ ಎಲ್ಲಿದೆ? ಹಲ್ಮಿಡಿ, ಬ್ರಹ್ಮಗಿರಿ. ಮೊದಲಿಗೆ ಬಜರ್ ಒತ್ತಿದ್ದಾರೆ ದರ್ಶನ್. ಬ್ರಹ್ಮಗಿರಿ. ಉತ್ತರವನ್ನು ನೋಡೋಣ. ಬ್ರಹ್ಮಗಿರಿ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು? ರಾಯಗಢ ಕೋಟೆ, ಪ್ರತಾಪ್ಗಢ ಕೋಟೆ. ಮೊದಲಿಗೆ ಬಜರ್ ಒತ್ತಿದ್ದು ಗೀತಾ. ರಾಯಗಢ ಕೋಟೆ. ಉತ್ತರವನ್ನು ನೋಡೋಣ. ರಾಯಗಢ ಕೋಟೆ ಉತ್ತರ ಸರಿಯಾಗಿದೆ. ಮಾರಿಯೋ ಮಿರಾಂಡಾ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್, ಮಡಗಾಸ್ಕರ್. ಬಜರ್ ಒತ್ತಿದ್ದಾರೆ ಧನುಷ್. ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಸಿದ್ಧಾರೂಢರು ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಭಾರತದ ಆರ್ಥಿಕತೆಯು ಯಾವ ಮಾದರಿಗೆ ಸೇರಿದ್ದಾಗಿದೆ? ಬಂಡವಾಳಶಾಹಿ ಆರ್ಥಿಕತೆ, ಮಿಶ್ರ ಆರ್ಥಿಕತೆ. ಮೊದಲು ಬಜರ್ ಒತ್ತಿದ್ದು ದರ್ಶನ್ ಕುಮಾರ್. ಮಿಶ್ರ ಆರ್ಥಿಕತೆ. ಉತ್ತರವನ್ನು ನೋಡೋಣ. ಮಿಶ್ರ ಆರ್ಥಿಕತೆ ಉತ್ತರ ಸರಿಯಾಗಿದೆ. ನಾ ಕಸ್ತೂರಿ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಯಾವ ವಿಟಮಿನ್ ಕೊರತೆಯಿಂದಾಗಿ ಇರುಳು ಕೊರಡುತನ, ನೈಟ್ ಬ್ಲೈಂಡೆಡ್ನೆಸ್ ಉಂಟಾಗುತ್ತೆ? ವಿಟಮಿನ್ ಬಿ, ವಿಟಮಿನ್ ಎ. ಮೊದಲು ಬಜರ್ ಒತ್ತಿದ್ದು ದರ್ಶನ್ ಕುಮಾರ್. ವಿಟಮಿನ್ ಎ. ವಿಟಮಿನ್ ಎ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಸಲೀಂ ಅಲಿ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಮಾನವನ ಮಿದುಳಿನ ನರಕೋಶಗಳ ಮಾದರಿಯಲ್ಲೇ ಕೆಲಸ ಮಾಡುವ AI ತಂತ್ರಜ್ಞಾನ ಯಾವುದು? ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್, ಲೀನಿಯರ್ ರಿಗ್ರೆಷನ್. ಹೇಳಿ ಗೀತಾ. ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್. ಉತ್ತರವನ್ನು ನೋಡೋಣ. ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಸಾಗರದಲ್ಲಿ ಉಂಟಾಗುವ ಅತ್ಯಂತ ವಿನಾಶಕಾರಿ ಅಲೆಗಳಾದ ಸುನಾಮಿಗೆ ಮುಖ್ಯ ಕಾರಣವೇನು? ಸಮುದ್ರದ ಒಳಗಿನ ಭೂಕಂಪನಗಳು, ಚಂದ್ರನ ಗುರುತ್ವಾಕರ್ಷಣೆ. ಮೊದಲಿಗೆ ದರ್ಶನ್ ಕುಮಾರ್. ಸಮುದ್ರದ ಒಳಗಿನ ಭೂಕಂಪನಗಳು. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಎನ್ ಲಕ್ಷ್ಮೀನಾರಾಯಣ ಈ ಪುಸ್ತಕ ಕೊಟ್ಟಿದ್ದೇನೆ. ಹಣ್ಣುಗಳು ಬೇಗನೆ ಹಣ್ಣಾಗಲು ಸಹಾಯ ಮಾಡುವ ಸಸ್ಯ ಹಾರ್ಮೋನು ಯಾವುದು? ಎಥಿಲಿನ್, ಆಕ್ಸಿನ್. ಮೊದಲಿಗೆ ಬಜರ್ ಒತ್ತಿದ್ದಾರೆ ರಾಜೇಶ್ವರಿ. ಎಥಿಲಿನ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಚವನ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಫ್ಲೈಯಿಂಗ್ ಸಿಖ್ ಎಂದು ಕರೆಯಲ್ಪಡುತ್ತಿದ್ದ ಭಾರತದ ಪ್ರಸಿದ್ಧ ಅಥ್ಲೀಟ್ ಯಾರು? ಮಿಲ್ಕಾ ಸಿಂಗ್, PT ಉಷಾ. ಮೊದಲಿಗೆ ದರ್ಶನ್ ಕುಮಾರ್. ಮಿಲ್ಕಾ ಸಿಂಗ್. ಉತ್ತರವನ್ನು ನೋಡೋಣ. ಮಿಲ್ಕಾ ಸಿಂಗ್ ಉತ್ತರ ಸರಿಯಾಗಿದೆ. ಹರಪನಹಳ್ಳಿ ಭೀಮವ್ವ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಮಾಡುವ ವಿಶೇಷ ಎಕ್ಸ್ರೇ ಪರೀಕ್ಷೆ ಯಾವುದು? ಮ್ಯಾಮೋಗ್ರಾಮ್, ಎಂಡೋಸ್ಕೋಪಿ. ಮೊದಲಿಗೆ ದರ್ಶನ್ ಕುಮಾರ್. ಮ್ಯಾನೋಗ್ರಾಮ್. ಉತ್ತರವನ್ನು ನೋಡೋಣ. ಮ್ಯಾಮೋಗ್ರಾಮ್ ಉತ್ತರ ಸರಿಯಾಗಿದೆ. TN ಬಾಲಕೃಷ್ಣ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟೋ ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಎಸ್ ಧನುಷ್ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಗೀತಾ ಅವರಿಗೆ ನಾವು ಕೊಡ್ತಾ ಇದ್ದೇವೆ 2 ಪುಸ್ತಕಗಳನ್ನು. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ದರ್ಶನ್ ಕುಮಾರ್ ಅವರಿಗೆ 3, 6, 1 7 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. 1 ಪುಸ್ತಕ ಇಂಜಿನಿಯರ್ಗಳು ಶಿಕ್ಷಕರಾದರೆ ಈ ಪುಸ್ತಕ ರಾಜೇಶ್ವರಿ ಅವರಿಗೆ ದೊರೀತಾ ಇದೆ. ಧನ್ಯವಾದಗಳು. ಹಸಿ ಟೊಮೆಟೊನ ಅವಕಾಶ ಸಿಕ್ತಾಗಲೆಲ್ಲ ತಿನ್ನಬೇಕು ನಾವು. ಅಡುಗೆ ಮನೆಗೆ ನುಗ್ಗೋದು, ಟೊಮೆಟೊ ತೊಗೊಳ್ಳೋದು, ಅರ್ಧ ಕತ್ತರಿಸೋದು, ಸಕ್ಕರೆ ಹಾಕೋದು, ತಿನ್ನೋದು. ಯಾಕೆ ಅಂತ ಹೇಳ್ತಂದರೆ ಆ ಟೊಮೆಟೊ ಬಣ್ಣ ಬರೋದಕ್ಕೆ ಕಾರಣ ಲೈಕೋಪೀನ್ ಅಂತಕ್ಕಂಥ ಒಂದು ರಾಸಾಯನಿಕ ವಸ್ತು. ಈ ಲೈಕೋಪೀನ್ ಅನ್ನೋದನ್ನು ತಗೋಬೇಕಾಗುತ್ತೆ. ಆ ಲೈಕೋಪೀನ್ ಅನ್ನೋದು ಪ್ರತಿ ಉತ್ಕರ್ಷಕ ಅಥವಾ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೇವೆ. ನಮ್ಮ ದೇಹದಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆಯುವಾಗ ಆಕ್ಸಿಜನ್ ಉತ್ಪಾದನೆಯಾಗಿ ಸುಡ್ತಾ ಹೋಗುತ್ತೆ. ಹಾಗೆ ಸುಡ್ತಾ ಹೋಗೋದನ್ನು ನಿಲ್ಲಿಸದೇ ಇದ್ದರೆ ಅದು ಕ್ಯಾನ್ಸರ್ ಮುಂತಾದ ಕಾಯಿಲೆಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಈ ಲೈಕೋಪಿನ್ ಅಂಥ ವಸ್ತುಗಳೇನು ಮಾಡುತ್ತೆ, ಆ ಸುಡುವಂಥ ಅಣುಗಳು ಏನಿದೆ ಅವುಗಳನ್ನು ನಿಷ್ಕ್ರಿಯಗೊಳಿಸುತ್ತೆ. ಹಾಗಾಗಿ ಆಗಾಗ್ಗೆ ಟೊಮೆಟೊ ತಿಂತಾ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.